ಎರಡನೇ ದಿನ ಕಜಕಿಸ್ತಾನ್ ಅಲ್ಲಿ ಬೆಳಗ್ಗೆ ಎದ್ದು ರೆಡಿ ಆಗಿ ಮೆಡು ಅನ್ನೋ ಜಾಗಕ್ಕೆ ಬಂದ್ವಿ. ಫುಲ್ ಒಂಥರ ಮೌಂಟೇನ್ ಏರಿಯಾ ಇದು ಆಲ್ಮಾಟಿಯಲ್ಲಿ. ಇಲ್ಲಿ ಒಂದು ದೊಡ್ಡ ಸ್ಕೇಟಿಂಗ್ ಸ್ಟೇಡಿಯಂ ಇದೆ. ಐಸ್ ಸ್ಕೇಟಿಂಗ್ ಮಾಡ್ತಾರೆ ಇಲ್ಲಿ. ಈ ಸ್ಟೇಡಿಯಂ 1949 ಅಲ್ಲಿ ಕಟ್ಟಿದ್ದು. ಇದರಲ್ಲಿ ಹತ್ತತ್ರ 2,000 ಜನ ಒಟ್ಟಿಗೆ ಸ್ಕೇಟಿಂಗ್ ಮಾಡಬಹುದು. ಇವನು ಅನಾತೋಲಿ ಬೋಕ್ರಿವ್ ಅಂತ ವರ್ಲ್ಡ್ ಫೇಮಸ್ ಮೌಂಟೇನಿಯರ್. ಇವನು ನಮ್ ನೇಪಾಲ್ ಅಲ್ಲಿ ಟ್ರೆಕ್ ಮಾಡ್ಬೇಕಾದ್ರೆ ಸತೋದ ಇವನು. ಸೊ ಹಾಗಾಗಿ ಇವನು ಇಲ್ಲಿ ಸ್ಟ್ಯಾಚು ಮಾಡಿದ್ದಾರೆ. ನೆಕ್ಸ್ಟ್ ಕೇಬಲ್ ಕಾರ್ ಅಲ್ಲಿ ಕುತ್ಕೊಂಡು ಶಂಬುಲೆಕ್ ಅನ್ನೋ ಒಂದ್ ಜಾಗಕ್ಕೆ ಹೋದ್ವಿ. ಸುತ್ತಮುತ್ತ ನೋಡಿ ಒಳ್ಳೆ ವ್ಯೂ ಇತ್ತು. ಸೊ ಚೆನ್ನಾಗಿ ಫೋಟೋ ತೆಗೆಸ್ಕೊಂಡ್ವಿ ಎಲ್ಲರೂ. ಆಮೇಲೆ ನಾನಂಗೆ ಒಂದು ಚಿಕ್ಕ ಅಡ್ವೆಂಚರ್ ಮಾಡಿದೆ. ಮಜಾ ಇತ್ತು. ಫುಲ್ ಬ್ಯಾಲೆನ್ಸ್ ಎಲ್ಲ ಮಾಡ್ಕೊಂಡು ನಡಿಬೇಕಿದ್ದು. ಮದ್ವೆಗೆ ಮುಂಚೆ ಬಹಳ ಅಡ್ವೆಂಚರ್ ಮಾಡ್ತಾ ಇದ್ದೆ. ಇವಾಗ ಮದುವೆನೇ ಒಂದು ದೊಡ್ಡ ಅಡ್ವೆಂಚರ್ ಆಗ್ಬಿಟ್ಟಿದೆ. ಬಟ್ ಇದು ಕ್ರೇಜಿ ಆಗಿತ್ತು ಎಕ್ಸ್ಪೀರಿಯನ್ಸ್. ಆಮೇಲೆ ಇನ್ನೊಂದು ಕೇಬಲ್ ಕಾರ್ ತಗೊಂಡ್ ಫುಲ್ ಟಾಪಿಕ್ ಹೋದ್ವಿ. ಅಲ್ಲಿಂದ ನೋಡಿ ಹೆಂಗಿದೆ ವ್ಯೂ. ಫುಲ್ ಸೀನಿಕ್ ಬ್ಯೂಟಿ ಗುರು. ಅಲ್ಲಿ ರೂಮ್ ಗಳು ಕಾಣಿಸ್ತಾ ಇದೆ ನೋಡಿ. ತೆನೀರ್ ಅಂತ ಅದ್ರ ಹೆಸರು. ಅಲ್ಲಿ ಇರಕ್ಕೆ 1 ನೈಟ್ಗೆ 50,000 ಆಗುತ್ತೆ. ಈ ಸಖತ್ತಾಗಿರೋ ವ್ಯೂ ನೋಡ್ಕೊಂಡು ಒಳ್ಳೆ ಬಿಸಿ ಬಿಸಿ ಲೋಕಲ್ ಟೀ ಕುಡಿದು ಮಸ್ತ್ ಊಟ ಮಾಡಿ ಈಗಳ ಜೊತೆ ಫೋಟೋ ತೆಗೆಸ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಸಂಜೆ ಮತ್ತೆ ಎದ್ದು ರೆಡಿ ಆಗಿ ನಮ್ ತಾಯಿ ಹುಟ್ಟದ ಹಬ್ಬ ಆಚರಿಸಕ್ಕೆ ಒಳ್ಳೆ ಪಬ್ಬಿಗೆ ಬಂದ್ವಿ ಆಚೆ. ಅಲ್ಲಿ ಕೇಕ್ ಕಟ್ ಮಾಡಿಸಿ ನಮ್ಮ ಅಮ್ಮಂಗೆ ಒಂದ್ಸಲ ಬರ್ತ್ಡೇ ವಿಶ್ ಮಾಡಿ ಮಜಾ ಮಾಡ್ಕೊಂಡು ಮಾತಾಡ್ಕೊಂಡು ನಕ್ಕೊಂಡು ಅವತ್ತಿನ ದಿನ ಮುಗಿಸಿದ್ವಿ.